ಎಲ್ಲರೂ ಸಹಕಾರದಿಂದ ಆಸನ ಉತ್ಸವ ನಡೆದಿದೆ. ಜನನು ಕೂಡ 14,70,000 ಜನವರೆಗೂ ಬಂದಿದೆ. ಇದರಿಂದ ಪ್ರತಿ ವರ್ಷ 2 ಕೋಟಿ 70 ಲಕ್ಷ ಬರ್ತಾ ಇದ್ದು ಆ ಬಾರಿ 9 ಕೋಟಿ 70 ಲಕ್ಷ ಹಣ ಬಂದಿದೆ. ಮತ್ತೆ ಚೆನ್ನಾಗೂ ಕೂಡ ನಡೆದಿದೆ ಅಂತ ಹೇಳಿ ಜನ ಎಲ್ಲ ನಮ್ಮಲ್ಲಿ ಹೇಳಿದ್ದಾರೆ. ಈ ವರ್ಷ ಅದಕ್ಕೆ ಚೆನ್ನಾಗಿ ನಡೆಸಬೇಕು, ಲಿಂಗಾಧ್ಯಕ್ಷತೆ ನಡೆಸಬೇಕಾಗುತ್ತೆ. ನ್ಯೂಸ್ ಪೇಪರ್ ನಮಗೆ ಸಾರ್ವಜನಿಕರು ಫೋನ್ ಮಾಡಿ ಪೇಪರ್ ನೋಡಿದೆ ಡಿಸಿ ಅವರ ನೇತೃತ್ವದಲ್ಲಿ ಸಭೆ ಅಂತ ಈಗ ನಮಗೆ ಒಂದು ನಾನು ಎಸಿ ಅವರಿಗೆ ಹೇಳಿದೆ. ಆಕ್ಚುಲಿ ಫಾರ್ಮಲ್ ಆಗಿ ಕರೆದಿಲ್ಲ ಮೇಡಮ್, ಇದು ಪ್ರಿಲಿಮಿನರಿ ಆಗಿ ಅಂತ ಅಂದ್ಬಿಟ್ಟು ಹೇಳಿದ್ರಿ. ಕೇಳಿ ಲಾಸ್ಟ್ ಟೈಮ್ ಅವರು ಅಸಿಸ್ಟೆಂಟ್ ಕಮಿಷನರ್ ಮಾಡಿದ್ರು ದಿವಸ ಅವರು ದೇವಸ್ಥಾನದಲ್ಲೇ ಅವರೇನಾದ್ರು ಕೆಲಸ ಮಾಡಿರ್ತಾರೆ, ಅದಲ್ಲೇ ಇದು ಮಾಡೋದು ಬೇಡ. ಓಕೆ, ನೀನೇ ಅಧ್ಯಕ್ಷ, ನಿಮ್ಮಿದ್ರಲ್ಲೇ ನಡೀಲಿ, ನಮ್ದೇನೋದಕ್ಕೆ ಇಲ್ಲ. ಕರಿಬೇಕು, ನೀನು ಕರಿಬೇಕು, ಎಂಪಿನೂ ಕರಿಬೇಕು, ನಮ್ಮ ನೋಟಿಸ್ ತರಬೇಕು. ಕಾಯ್ತಲ್ಲ ಈಗ ಹಳೇದು ಬಿಡು. ಈಗ ಮುಂದಕ್ಕೆ ಮೀಟಿಂಗ್ಗಳು ಅವೆಲ್ಲ ಜಲ್ದಿ ಮಾಡಿ ಚೆನ್ನಾಗಿ ಮಾಡಬೇಕು. ನಮ್ದೇನಾಗಿದೆ, ನಮ್ದು ಗ್ರಾಮೀಣ ಭಾಗ ಈಗ ತುಂಬಾ ಕಮ್ಮಿ ಇರೋದು, ಅರ್ಬನ್ ಇರೋದ್ರಿಂದ ನಮ್ಮಲ್ಲಿ ಹಲವಾರು ಸಮಸ್ಯೆಗಳು. ನಗರಸಭೆ ಕೌನ್ಸಿಲರ್ ಮೀಟಿಂಗ್ ನಡೆದಿಲ್ಲ ಮುಂದಿನ, ಅದಾಗಲೇ 5-6 ತಿಂಗಳಾಯ್ತು. ಎಲ್ಲ ಸದಸ್ಯರು ನಮಗೆ ಒಂದು ಅಧ್ಯಕ್ಷತೆ ಒಂದು ನಗರದಲ್ಲಿ ಕಸದ ಸಮಸ್ಯೆ ಬಹಳಷ್ಟಿದೆ. ಈಗಾಗಲೇ ಟೆಂಡರ್ ಆಗಿ ಗಾಡಿಗಳು 16 ಗಾಡಿಗಳು ಆಟೋ ಟಿಪ್ಪರ್ಗಳು ಟೆಂಡರ್ ಆಗಿ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಯೂಶುವಲಿ ಮೇಂಟೆನೆನ್ಸ್ಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಹಲವಾರು ಕಾಮಗಾರಿಗಳು ಕೊಟ್ಟಿಲ್ಲ. ನಗರಸಭೆ ಸತೋಗಿದ ಬೀಗ ಹಾಕಬೇಕಾಗುತ್ತೆ ಅಷ್ಟೇ. ಈ ಸಾರ್ವಜನಿಕರು ನಮಗ್ ಬಂದು ಕೇಳ್ತಾರಲ್ಲ, ಯೂಶುವಲಿ ಮೇಂಟೆನೆನ್ಸ್ ಟೆಂಡರ್ ಇದೆ, ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಸುಮಾರು ಕೆಲಸಗಳು ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಆಮೇಲೆ ಕಾಂಟ್ರಾಕ್ಟರ್ಗಳು ಗೊತ್ತಲ್ಲ, ಸರ್ ಆಟೋ ಪರ್ಚೇಸ್ ಮಾಡಲಿಕ್ಕೆ 1 ಕೋಟಿ 14 ಲಕ್ಷದ ಟೆಂಡರ್ ಕಾಲ್ ಮಾಡಿದ್ವಿ ಸರ್. ಟೆಂಡರ್ ಕಾಲ್ ಮಾಡಿ ಟೆಕ್ನಿಕಲ್ ವಿಡಿಯೋ ಕಾಲ್ ಮಾಡಿದ್ವಿ, ಸ್ಕ್ರೀನಿಂಗ್ ಮಾಡಿ ಮತ್ತೆ ಕನ್ಫರ್ಮೇಶನ್ ಎಲ್ಲ ತಗೊಂಡಿದ್ವಿ ಸರ್. ಈ ಫೈನಾನ್ಷಿಯಲ್ ಬಿಲ್ ಓಪನ್ ಮಾಡಲಿಕ್ಕೆ PD ಸರ್ಗೆ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾತಾಡಿ ಸಬ್ಮಿಟ್ ಮಾಡಿದ್ವಿ ಸರ್. ಈ ಫೈನಾನ್ಷಿಯಲ್ ಬಿಲ್ ಮೀಟಿಂಗ್ ತಗೊಂಡು ಮಾಡಬೇಕಲ್ಲ ಸರ್. ಇವಾಗ ಸರ್ ನೀವು ಒಂದು ತಿಂಗಳು ಆಗಿ ಆಗುತ್ತೆ ವರ್ಕ್ ಆರ್ಡರ್ ಟೆಂಡರ್ ಎಷ್ಟಿದೆ ಸರ್? ಸರ್ ಟೆಂಡರ್ ನಾವು ಎಲೆಕ್ಷನ್ ಡಿಕ್ಲೇರ್ ಆಗೋದು ಒಂದಿನ ಅದೇ ಸರ್ ಅಷ್ಟಾಗಿ ಈ ಪ್ರೋಸೆಸ್ ಮಾಡಿದ್ವಿ ಸರ್. ಓಪನ್ ಮಾಡೋದಕ್ಕೆ ಕಂಟಿನ್ಯೂ ಮಾಡಿದ್ವಿ ಸರ್. ಇದರಿಂದ ಬೇಕೇ ಬೇಕು ಸರ್. ಯೂಶುವಲಿ ಮೇಂಟೆನೆನ್ಸ್ ವರ್ಕ್ ಆರ್ಡರ್ ಕೊಟ್ಟಿದೆ ಸರ್. ಅದೆಲ್ಲ ಕೊಟ್ಟಿದ್ದೀವಿ ಸರ್. ಸರ್ ಎಲ್ಲ ಆಯ್ತು ಸರ್. ಏನೇನು ಇಶ್ಯೂಸ್ ಇದೆ ಅದನ್ನ ಒಂದು ಲಿಸ್ಟ್ ಕೊಡಿ ಸರ್, ಅಟೆಂಡ್ ಮಾಡ್ತೀನಿ. ಸರ್ ತಾವು ಏನೇನು ಲಿಸ್ಟ್ ಇದೆ ಅದು ಕೊಡಿ, ನಾನು ಅಟೆಂಡ್ ಮಾಡ್ತೀನಿ. ಕೌನ್ಸಿಲರ್ ಮೀಟಿಂಗ್ ಕೊಡಕ್ಕೆ ನೋಟಿಸ್ ಕೊಡ್ಕೊಂಡು ಮನವಿ ಕೊಟ್ಟಿದ್ದಾರೆ. ಮೀಟಿಂಗ್ ಅವ್ರನ್ನ ಕರೀತೀರಿ, ಯಾರು ಕರೀತಾರೆ? ಅವ್ರು ಕರಿಬೇಕಂತ ಹೇಳಿದ್ರೆ ಇಲ್ಲ ಆತರ ಇಲ್ಲ. ನಿರ್ದಿಷ್ಟವಾಗಿ ಅದೇ ಸರ್ ಆತರ ಇಲ್ಲ. ಇದು ಕರೆಯೋಣ, ಮೀಟಿಂಗ್ ಮಾಡಕ್ ಕೇಳಿದ್ರೆ ಹೇಳ್ತೀವಿ. ಕೌನ್ಸಿಲರ್ ಮೀಟಿಂಗ್ ಮಾಡುವಂತ ನಾನು ಹೇಳಕ್ ಹೋಗೋದಿಲ್ಲ. ಮೀಟಿಂಗ್ ಕರಿಬೇಕಂದ್ರೆ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ಬಾಡಿ ಸಸ್ಪೆನ್ಷನ್ ಗೊತ್ತಾಯ್ತಾ? ನೀನ್ ಚುನಾಯಿತ ಪ್ರತಿನಿಧಿ ಇರ್ತೀಯ, ನಿನಗೆ ಮೀಟಿಂಗ್ಗೆ ಇನ್ವೈಟ್ ಆಗಿ ಕರೆದು ನಿನ್ ಕಷ್ಟ ಸುತ್ತ ಕೇಳಲಿಕ್ಕೆ ಅವಕಾಶ. ಅದನ್ನೇ ಮೀಟಿಂಗ್ ಕರಿ ಕೌನ್ಸಿಲರ್ಗಳು ಒಂದು ಸಾವಿರ ಮಾತಾಡ್ತಾರೆ, ಎಲ್ಲ ಕೇಳ್ಬೇಕು. ಈಗ ಅದೇ ಹೇಳ್ತೀನಿ, ಈಗ ನಿನ್ ಕಷ್ಟ ಹೇಳಿದ್ದಾರೆ ಅಂತ ನೋಡ್ರಿ ಮೇಡಮ್. ನೀವು ಇನ್ನೊಂದು 1 or 2 days ನಾನು ತಮಗೆ ಫೋನ್ ಮಾಡಿದೆ ಮೇಡಮ್, ಮೀಟಿಂಗ್ ಸರ್. ನಮ್ ಕಷ್ಟ ಅರ್ಥ ಮಾಡ್ತಾರೆ. ನಾವು ಜನಪ್ರತಿನಿಧಿಗಳಿಗೆ ಹೇಳೋದಕ್ಕೆ ಹೊರಟೆ. ನಾಳೆ ಬೆಳಿಗ್ಗೆನೋ ಮೀಟಿಂಗ್ ಮಾಡಿ ಹೇಳ್ತಾ ಇದ್ದೆ. ಈಗ ನೀವು ಮಾತಾಡ್ತಾನೆ ಇರು, ನಮ್ಗೇನಾಗುತ್ತೆ ಮಾತಲ್ಲೇ ಎಲ್ಲ ಆಗೋದಿದ್ರು ಮಾಡ್ಕೊ, ಕೆಲಸ ಆಗ್ಬೇಕಲ್ವಾ? ನಾನು ವಿತಿನ್ ಡೇ ಅಂತೂ 3 ಜನ ಕೂತ್ಕೊಳ್ಳೋದು.
ಮೂರೇ ಜನ ಅಲ್ಲಿ ಆಫೀಸಲ್ಲೇ ಕೂತ್ಕೊಂಡು ಏನು ಅಂತ ಮುನ್ಸಿಪಾಲಿಟಿಯಿಂದ ನೀವೇನು ಹೇಳಿದ್ರೆ ಅವ್ರೇನು ಹೇಳಿದ್ರೆ ಕೂತ್ಕೊಂಡು ಸಾರ್ಟ್ ಔಟ್ ಮಾಡೋಣ ಅಂತ ನಾನು ಒಂದು ನಿಮಿಷ ಸಮಾಧಾನ ಕೇಳಿ 15 ದಿನ ಮುಂಚೆನೆ ಮೇಡಮ್ ಫೋನ್ ಮಾಡಿ ಕೇಳಿದ್ದೀನಿ 3 ಲಕ್ಷ ಫೋನ್ ಮಾಡಿದ್ದೀನಿ ಮೇಡಮ್ ತುಂಬ 10 ನಿಮಿಷ ಮಾತಾಡಬೇಕು 15 ದಿನದಿಂದ ಮಾಡಿಲ್ಲ ಮೇಡಮ್. ನಾನು ಒಂದು ವಾರದಿಂದ ಹುಷಾರಿಲ್ಲ. 15 ದಿನದಿಂದ ವಾರದಿಂದ ತಾವು ಮಾತಾಡೋದು. ಕೆಲಸ ಆಗಬೇಕು ವಾದ ಮಾಡೋದಕ್ಕೆ ಕೆಲ್ಸ ಸಾಕಷ್ಟು ಕೆಲಸ ಬೇಕಾದ್ರೆ ನೋಡಪ್ಪ ನೀವು ಇವತ್ತು ನಾಳೆನೋ ನಾಳೆ ಸಂಜೆ ಚಿಂತೆ ಇಲ್ಲ 3 ಜನ ನೀವು ಒಂದ್ಸರಿ ಕೂತ್ಕೊಂಡು ಅವ್ರು ಏನು ಹೇಳ್ತಾರೆ ಅದೆಲ್ಲ ಕೂಡ ಜನಪರವಾಗಿರುವಂತವ್ರನ್ನ ಅಸೆಂಬ್ಲಿ ಇದೆ ಅಸೆಂಬ್ಲಿ ಹೋಗ್ಕೊಳ್ಳೋಣ ಒಂದಿನ ಮುಂದೆ ಮೀಟಿಂಗ್ ನಾಳೆ ಮಾಡ್ತಾರೆ ಬಿಡ್ರಿ ನೀನು ಅಸೆಂಬ್ಲಿಗೆ ತೊಂದರೆ ಆಗೋದಿಲ್ಲ ಮೀಟಿಂಗ್ ಮಾಡಿದ್ರೆ ಸೋಮವಾರ ಇದು ನಾಳೆ ಮಾಡಕ್ಕೆ ಹೇಳಿದ್ದೀರಾ ಸನ್ಮಾನ್ಯ ಮಂತ್ರಿಗಳೇ, ನಾನು ಡಿಸಿ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ.